ಬದಲಾವಣೆ ಮಾಡಲೇಬೇಕು ಸರ್. ನೀವು ಯಜಮಾನ್ರೆ? ಬದಲಾವಣೆ ಬೇಕು, ಎಂಪಿನ್ ಬೇಕು, ಬದಲಾವಣೆ ಬೇಕು. ಮೂಲಭೂತ ಸೌಕರ್ಯಗಳು ಅಂತ ಹೇಳಿದ್ವಿ ನಾವು. ಸ್ವತಂತ್ರ ಬಂದಾಗಿನಿಂದಲೂ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಯಾವ ಒಂಥರ ರೈತರಿಗೆ ಹಿಂದುಳಿದ ಕ್ಷೇತ್ರ ಆಗಿದೆ. ಒಂದು ನೀರಾವರಿ ಸೌಲಭ್ಯ ಇಲ್ಲ. ಸ್ವತಂತ್ರ 47ನೇ ಇಸ್ವಿಯಿಂದಾನು ಇದರಲ್ಲಿ ಬರಗಾಲದಲ್ಲೇ ಇದೆ. ಆದ್ರೂ ಬರಗಾಲ ಅಂತೇಳಿ ಘೋಷಣೆ ಮಾಡಲ್ಲ. ಅದೇ ನಮ್ಮ ಪಕ್ಕದ ಕ್ಷೇತ್ರ ಕೋಲಾರದಲ್ಲಿ ಹೋಗಿ ನಾವು 800 ಅಡಿ ನೀರು ಹಾಕಿ 800 ಅಡಿ ಬೋರ್ ಹಾಕಿಸಿದ್ರೆ ನೀರು ಸಿಗುತ್ತೆ. ಇಲ್ಲಿ 200 ಅಡಿ ಅಲ್ಲ, ಇಲ್ಲಿ 1800 ಹಾಕಿರೋ ನೀರು ಸಿಗ್ತಾ ಇಲ್ಲ. ಇದು ಆಕ್ಚುಲಿ ಬಂದು ಈ ದೇವನಹಳ್ಳಿ, ಹೊಸಕೋಟೆ, ನೆಲಮಂಗಲ ಇದು ಬರಪೀಡಿತ ಪ್ರದೇಶ. ರೈತನಿಗೆ ಸಾಲ ಮನ್ನಾ ಮಾಡೋದು ಯಾರು ಕೇಳಲ್ಲ. ರೈತನಿಗೆ ಸಾಲ ಮನ್ನಾ ಮಾಡೋದು ಬೇಕಾಗಿಲ್ಲ. ಅವನಿಗೆ ಒಳ್ಳೆ ಗೊಬ್ಬರ, ಟೈಮ್ ಸರಿಯಾದ ಗೊಬ್ಬರ, ಸಬ್ಸಿಡಿ ದರದಲ್ಲಿ ಗೊಬ್ಬರ, ಅವನಿಗೆ ಬೇಕಾಗಿರೋಂಥ ನೀರು, ಅಷ್ಟು ಕರೆಂಟು, ವಿದ್ಯುತ್ ಶಕ್ತಿ 3 ಕೊಟ್ಬಿಟ್ರೆ ಅವನು ದೇಶನ ಸಾಕ್ತಾನೆ. ರೈತರನ್ನು, ಪ್ರಜೆಗಳನ್ನೂ ಸಾಕ್ತಾನೆ, ದೇಶನೂ ಸಾಕ್ತಾನೆ, ನಮ್ಮ ಬಾರ್ಡ್ರಲ್ಲಿರೋ ಸೈನಿಕರನ್ನೂ ಸಾಕ್ತಾನೆ. ರೈತನಿಗೆ ಇಲ್ಲಿ ನೀರು ಇಲ್ಲ, ಕರೆಂಟು ಇಲ್ಲ, ಅವನಿಗೆ ಸರಿಯಾದ ಸಮಯಕ್ಕೆ ಗೊಬ್ಬರ ಇಲ್ಲ, ಬೆಳೆದಿದ್ದಕ್ಕೆ ಸರಿಯಾದ ಬೆಂಬಲ ಬೆಲೆ ಇಲ್ಲ. ಈ ಒಂದು 3 ವರ್ಷದಿಂದನೂ ಟೊಮಾಟೊ ಬೆಳೆದಿರೋ ರೈತನ ಎಲ್ಲರೂ ನೇಣು ಹಾಕ್ಕೊಳ್ಳೋ ಸ್ಥಿತಿಗೆ ಬಂದು ಕೂತವನೇ. ಆದರೆ ನಮ್ಮ ರಾಜಕೀಯ ವ್ಯಕ್ತಿಗಳು, ರಾಷ್ಟ್ರೀಯ ಪಕ್ಷಗಳಾಗ್ಬೋದು, ಪ್ರಾದೇಶಿಕ ಪಕ್ಷಗಳಾಗ್ಬೋದು, ಯಾರಿಗೂ ಅಷ್ಟೇ ನಮ್ಮ ರೈತನ ಬಗ್ಗೆ ಸುಮ್ಮನೆ ಮಸಲೆ ಕಣ್ಣೀರು ಸುರಿಸಬಹುದು. ಮಸಲೆ ಕಣ್ಣೀರು. ಆ ಪ್ರಧಾನಮಂತ್ರಿಗಳಾಗಿರ್ಬೋದು, ನಾನು 10,000 ಕೊಡ್ತೀನಿ, 6,000 ಕೊಡ್ತೀನಿ ಅಂತ ಹೇಳ್ಬೋದು. ಇವೆಲ್ಲ ಬರೀ ಡೋಂಗಿ ಮಾತುಗಳೇ. ಇಲ್ಲಿ ನಾನು 50,000 ಗಂಟೆ ಮನ್ನಾ ಮಾಡ್ತೀನಿ ಅಂತ ಹೇಳೋದು ಇದು ಅಷ್ಟೇನೆ ಅಲ್ಲ. ಸಾಲ ಮನ್ನಾದ ವಿಷಯದಲ್ಲಿ ನಾನು ಒಬ್ಬ ಫಲಾನುಭವಿನೇ. ನನಗೂ 50,000 ರೂಪಾಯಿ ಮನ್ನಾ ಆಗಿದೆ. ಸರ್ಕಾರದಿಂದ ನನಗೆ ಪತ್ರನೂ ಬಂದಿದೆ. ನಾನು 50,000 ಮನ್ನಾ ಮಾಡಿ ಅಂತ ನಾನು ಸರ್ಕಾರ ಕೇಳಿಲ್ಲ. ನಾನು ಸರಿಯಾಗಿ ನನಗೆ ವಿದ್ಯುತ್, ರಸಗೊಬ್ಬರ, ನಾನು ಬೆಳೆದಿರೋಂಥ ಬೆಲೆ ಒಂದು ಕನಿಷ್ಠ ಬೆಂಬಲ ಬೆಲೆ ಕೊಟ್ಬಿಟ್ರೆ ನಾನು ತೀರಿಸ್ತೀನಿ. ಅಂದ್ರೆ ಇವ್ರು ಹೇಳೋದು ನಂಗೆ ಸಾಲ ಮನ್ನಾ ಬೇಡ, ನಾನು ದುಡಿದ್ರದನ್ನ ನಾನೇ ತೀರಿಸ್ತೀನಿ. ಮೂಲಭೂತ ಸೌಕರ್ಯ ನಾನು ಕೊಟ್ರೆ ನಾನು ಸರ್ಕಾರನ ಏನು ಕೇಳಲ್ಲ. ನಾನು ದೇಶ ನಾವು ಸಾಕ್ತೀವಿ ರೈತನು. ದೇಶನೇ ಸಾಕ್ತೀವಿ ನಾವು ರೈತನು. ಬರೀ ಇವರು ಪತ್ರಿಕೆ 800 ಅಡಿ 800 ಅದೇ ಬರ್ತೀನಿ 800 ಅಡಿ ಪಕ್ಕದ ಜಿಲ್ಲೆಯಲ್ಲಿ ಬರ್ತದೆ. ಸೊ ಅದನ್ನ ಬರ ಅಂತ ಘೋಷಿಸ್ತಾರೆ. ನಮ್ 1800 ಅಡಿ ತೋಡಿದ್ರು ನಮ್ಗೆ ನೀರು ಸಿಗ್ತಾ ಇಲ್ಲ. ನಮ್ಮ ನಿನ್ನೆ ಬರ ಅಂತ ಘೋಷಿಸಿಲ್ಲ. ಅಂಡ್ 1947 ನಾವು ಬಹಳ ಹಿಂದುಳಿದಿದ್ದೀವಿ. ಕುಡಿಯೋ ನೀರು ಬೇಕು, ವ್ಯವಸಾಯಕ್ಕೆ ನೀರು ಬೇಕು, ಕೃಷಿಗೆ. 3ನೇದು ರಸಗೊಬ್ಬರಗಳು ಇನ್ ಟೈಮ್ಗೆ ರೈತರಿಗೆ ಕೈ ತಲುಪಬೇಕು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಮೂಲಭೂತ ಸೌಕರ್ಯ, ಕುಡಿಯೋ ನೀರು ಇರ್ಬೋದು, ನಮ್ಮ ರಸ್ತೆ ಅಭಿವೃದ್ಧಿ ಇರ್ಬೋದು, ಡ್ರೈನೇಜ್ ಇರ್ಬೋದು, ಕ್ಲೀನ್ ಇರ್ಬೋದು, ಎಲ್ಲ ಫೆಸಿಲಿಟಿಗಳು ಮಾಡಿಕೊಡ್ಬೇಕು. ಮತ್ತೆ ಇವ್ರಿಗೆ ಎಲ್ಲ ವ್ಯವಸ್ಥೆಗಳು. ಇವರು ದೇಶಕ್ಕೆ ಅನ್ನ ಹಾಕ್ತೀವಿ, ದೇಶ ನಾವು ಸಾಕ್ತೀವಿ. ರೈತರು ನಮ್ಗೆ ಯಾರ ಅಗತ್ಯವೂ ಇಲ್ಲ, ನಮ್ಗೆ ಯಾರೊಬ್ಬರ ಋಣವೂ ಬೇಕಾಗಿಲ್ಲ. ಸೊ ನಾವು ದುಡ್ಡು ಸಾಕ್ತೀವಿ, ನಮ್ಗೇನು ಬೇಕು ಅದನ್ನು ಕೊಟ್ಬಿಡ್ರಪ್ಪ, ಸಾಲ ಮನ್ನಾ ಅದೆಲ್ಲ ಬೇಡ ಅಂತ ಓಪನ್ ಆಗಿರುತ್ತೆ.